ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನ್ ವೆಜ್ ಪ್ರಿಯರಿಗೋಸ್ಕರ ನಾನೊಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕನ ಹೇಗೆ ಟೇಸ್ಟಿಯಾಗಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡಿ ಒಂದು 3 ಸಣ್ಣ ಪ್ರಮಾಣದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಸೈಡು ಎಲ್ಲ ಚಿಕನ್ ಅಡುಗೆಗಳಿಗೂ ಸಾಮಾನ್ಯವಾಗಿ ಪಲಾವ್ ಸೊಪ್ಪನ್ನು ಯೂಸ್ ಮಾಡ್ತೀವಿ. ಸೊ ಪಲಾವ್ ಸೊಪ್ಪನ್ನು ಸಣ್ಣದಾಗಿ ಆ ಥರ ಹೆಚ್ಚಿ ಆ ಸೈಜಲ್ಲಿ ಹೆಚ್ಚಿ ಆ್ಯಡ್ ಮಾಡ್ಕೋಬೇಕು. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ವೆಜಿಟೇರಿಯನ್ಸ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನ್ ವೆಜ್ ಪ್ರಿಯರಿಗೋಸ್ಕರ ಈ ವ್ಲಾಗ್ ಮಾಡ್ತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ನಿಮ್ಮ ಬೆಂಬಲ ನನ್ನ ಮೇಲೆ ಇರಬೇಕು. ದಯವಿಟ್ಟು ಇದೇ ರೀತಿ ಬೆಂಬಲ ಕೊಡ್ತಾಯಿರಿ. ಹಾಗೆ ನಾನು ಹಾಕೋ ವ್ಲಾಗ್ಗಳಿಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೋಬೇಕು. ನಾನೇ ವಿಡಿಯೋ ಮಾಡ್ತಿದ್ದರಿಂದ ಒಂದು ಕೈಯಲ್ಲಿ ವಿಡಿಯೋನೂ ಮಾಡ್ತಿರ್ಬೇಕಿತ್ತು, ಒಂದು ಕೈಯಲ್ಲಿ ಟಿಕ್ಕಿನೂ ಮಾಡ್ತಿರ್ಬೇಕಿತ್ತು. ಸೊ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಮಧ್ಯದಲ್ಲಿ. ಬಟ್ ಇದು ನನ್ನದೇ ಓನ್ ರೆಸಿಪಿ, ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ, ನಂತರ ಚಿಕನ್ನ ನಾನಿಲ್ಲಿ 1 kg ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ 1 kg ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಒಂದು 2 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಚಿಕನ್ನಿಗೆ. ಸೊ ಚಿಕನ್ನಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಬಿಟ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು. ಇವಾಗ ನೀಟಾಗಿ ಚಿಕನ್ ಬೇಯಬೇಕು. ಇವಾಗ ನೋಡಿ, ಚಿಕನ್ ನೀಟಾಗಿ ಬೇಯ್ತಾ ಇದೆ. ಸೊ ಚಿಕನ್ನಲ್ಲಿರೋ ನೀರಿನ ಅಂಶನ ಅದು ಬಿಟ್ಕೋಬೇಕು. ಅಷ್ಟು ಚೆನ್ನಾಗಿ ಬೇಯಬೇಕು ಚಿಕನ್. ನಂತರ ಇವಾಗ ಚಿಕನ್ ಬೇಯ್ತಾ ಬಂದಿದೆ. ಗ್ಯಾಸ್ನಲ್ಲಿ ಅಡುಗೆ ಮಾಡೋದ್ರಕ್ಕಿಂತ ಒಲೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಲೀವ್ ಮೀ, ಒಂದ್ಸರಿ ಟ್ರೈ ಮಾಡಿ ಈ ಥರ ಚಿಕನ್ ಸುಕ್ಕನ. ಇವಾಗ ಚಿಕನ್ ಬೆಂದಿದೆ. ಸೊ ನಾನಿಲ್ಲಿ 2.25 ಟೇಬಲ್ ಸ್ಪೂನ್ನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ತಕ್ಕಂಗೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀವಿ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಅಮ್ಮ ಆ್ಯಡ್ ಮಾಡ್ತಿದ್ದಾರೆ. ನಂತರ ಚಕ್ಕೆ, ಲವಂಗ ಮತ್ತು ಕಾಳುಮೆಣಸನ್ನು 3 ಕುಟ್ಟಿಟ್ಕೊಂಡಿರೋ ಪುಡಿ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತಲ್ವ. ಸೊ ನನಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕುಟ್ಟಿಟ್ಕೊಂಡಿದ್ವಿ. ಸೊ ಅದನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಆಮೇಲೆ ನೀಟಾಗಿ ಮಸಾಲೆ ಚಿಕನಿಗೆ ಸೇರ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ. ಚಿಕನ್ ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕಾಗುತ್ತೆ. ನಂತರ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತೆಳು ಹಸಿಯಾಗಿ ಬೇಕಾ ಅಥವಾ ಗಟ್ಟಿಯಾಗಿ ಸುಕ್ಕ ಬೇಕಾ ಅನ್ನೋದ್ರ ಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ.
ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ನಂತರ ನಿಮಗೆಷ್ಟು ಪ್ರಮಾಣದಲ್ಲಿ ಖಾರ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 2.25 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಖಾರ ಇರೋದ್ರಿಂದ ನಮ್ಮ ಮನೇಲಿರೋ ಖಾರದ ಪುಡಿ ಮೀಡಿಯಮ್ ಖಾರ ಇದೆ. ಸೊ 2.25 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ನೀಟಾಗಿ ಚಿಕನ್ ಬೇಯಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ. ನೋಡಿ ಚಿಕನ್ ಬೆಂದು ಯಾವ ರೀತಿ ಕಲರ್ಫುಲ್ಲಾಗಿದೆ ನೋಡಿ. ಸಿಂಪಲ್ ಆಗಿರೋ ವಸ್ತುಗಳನ್ನ, ಮನೇಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಟೇಸ್ಟಿಯಾಗಿ ಚಿಕನ್ ಸುಕ್ಕಾನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಲೀವ್ ಮೀ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನ್ ವೆಜ್ ಪ್ರಿಯರಿಗಂತೂ ತುಂಬ ಇಷ್ಟ ಆಗೇ ಆಗುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಮಸಾಲೆನೂ ಚೆನ್ನಾಗಿ ಚಿಕನ್ ಪೀಸ್ಗಳಿಗೆ ಆ್ಯಡ್ ಆಗಿದೆ. ಸೊ ತುಂಬ ಟೇಸ್ಟಿಯಾದ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿಕೊಂಡಿರೋ ಟೇಸ್ಟಿಯಾಗಿರೋ ಬಿಸಿ ಬಿಸಿ ಚಿಕನ್ ಸುಕ್ಕ ರೆಡಿಯಾಗಿದೆ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಇಷ್ಟಪಟ್ಟು ತಿಂತೀರಾ. ನೀಟಾಗಿ ಚಿಕನ್ ಬೇಯ್ತಾ ಇದೆ ನೋಡಿ. ತಿಂದವ್ರ ಬಾಯಲ್ಲಂತೂ ನೀರು ಬರೋದು ಗ್ಯಾರಂಟಿ. ತುಂಬ ಇಷ್ಟ ಆಗೇ ಆಗುತ್ತೆ. ಸೂಪರ್ಬ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಚಿಕನ್ ಚೆನ್ನಾಗಿ ಬೇಯ್ತಿದೆ, ಮಸಾಲೆನೂ ಚೆನ್ನಾಗಿ ಚಿಕನಿಗೆ ಹೀರ್ಕೊಂಡಿರುತ್ತೆ. ಸೊ ತುಂಬ ಟೇಸ್ಟಿಯಾದ ಸಿಂಪಲ್ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.